ಈ ದಿನದ ಪಂಚಾಂಗವನ್ನ ತಿಳಿಸಿ ಗುರೂಜಿ. ಖಂಡಿತಮ್ಮ. ಓಂ ಭಾಸ್ಕರಾಯ ವಿದ್ಮಹೇ ಮಹದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್. ಓಂ ಭೂರ್ಭುವಸ್ಸುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಛಾಯಾ ಸಂಜ್ಞಾ ಸಮೇತ ಶ್ರೀ ಸೂರ್ಯನಾರಾಯಣಾಯ ನಮಃ. ವೇದಮಾತ್ರೇ ಗಾಯತ್ರೀ ದೇವ್ಯೈ ನಮಃ ನಮಸ್ಕರೋಮಿ. ಈ ದಿನ ಜೂನ್ 1, 2025ನೇ ಇಸವಿ, ಭಾನುವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷ, ಷಷ್ಠಿ ತಿಥಿ ರಾತ್ರಿ 11:56ರವರೆಗೆ. ಈ ದಿವಸ ಭಾನುವಾರ, ಆಶ್ಲೇಷ ನಕ್ಷತ್ರ ಮಧ್ಯಾಹ್ನ 1:40 ಧ್ರುವಯೋಗ, ಕೌಲವನಾಮಕರಣ. ಸೂರ್ಯೋದಯ ಬೆಳಿಗ್ಗೆ 5:52, ಸೂರ್ಯಾಸ್ತ ಸಾಯಂಕಾಲ 6:42. ಇವತ್ತಿನ ಅಮೃತಗಳಿಗೆ ರಾತ್ರಿ 11:51 ಸರಿಯಾಗಿ ಸಂಭವಿಸ್ತಾ ಇದೆ. ಇನ್ನು ಈ ದಿನದ ವಿಷಗಳಿಗೆ ಮಧ್ಯಾಹ್ನ 2:16 ಸರಿಯಾಗಿ ಸಂಭವಿಸ್ತಾ ಇದೆ. ಸೌರಮಾನ ಪಂಚಾಂಗದ ರೀತಿಯಾಗಿ ಈ ದಿವಸವನ್ನು ವೃಷಭ ಮಾಸ ತೇದಿ 18 ಅಂತ ಗುರುತಿಸ್ತಾ ಇದ್ದೀವಿ. ಇವತ್ತಿನ ರಾಹುಕಾಲ ಸಾಯಂಕಾಲ 5:08 6:44 ಇರುತ್ತೆ. ಯಮಗಂಡ ಕಾಲ ಮಧ್ಯಾಹ್ನ 12:20 1:56 ಇರುತ್ತೆ. ಇವತ್ತಿನ ಗ್ರಹ ಸಂಚಾರದ ವೈಶಿಷ್ಟ್ಯಗಳನ್ನು ನೋಡಿದ್ದಾದಲ್ಲಿ ರೋಹಿಣಿ ನಕ್ಷತ್ರದ 3ನೇ ಪಾದಕ್ಕೆ ಸೂರ್ಯನ ಪ್ರವೇಶ ಆಗ್ತಾ ಇದೆ. ರೋಹಿಣಿ ನಕ್ಷತ್ರದ 4ನೇ ಪಾದಕ್ಕೆ ಬುಧನ ಪ್ರವೇಶವೂ ಸಹ ಆಗ್ತಾ ಇದೆ. ಈ ದಿನದ ವಿಶೇಷ ಆಚರಣೆಗಳನ್ನು ನೋಡಿದ್ದಾದಲ್ಲಿ, ಆಚರಣೆ ಅಂತ ಹೇಳೋದಕ್ಕಿಂತ ಒಂದು ಜ್ಯೋತಿಷ್ಯ ಪರವಾಗಿರತಕ್ಕಂಥ ವಿಶೇಷವಾದ ಸಂಘಟನೆ ಇವತ್ತಾಗ್ತಾ ಇದೆ. ಏನಂದರೆ ರವೇಹೆ ಅಗ್ನಿ ನಕ್ಷತ್ರ ದೋಷ ನಿವೃತ್ತಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬಹಳ ಮುಖ್ಯವಾಗಿರುವಂಥ ಅಂಶ ಏನಂದರೆ, ಇವತ್ತು ಸೂರ್ಯನಿಗೆ ಈ ಅಗ್ನಿ ನಕ್ಷತ್ರ ದೋಷ ನಿವೃತ್ತಿ ಆಗ್ತಾ ಇದೆ. ಇಲ್ಲಿಂದ ಆಚೆಗೆ ಇರತಕ್ಕಂಥ ಎಲ್ಲ ದಿನಗಳು ಸಹ ಮಂಗಳಕರವಾದಂಥ ದಿನಗಳಾಗಿರುತ್ತೆ. ಮುಹೂರ್ತಗಳಿಗೆ ರವಿಯ ಅಗ್ನಿ ನಕ್ಷತ್ರ ದೋಷ ಅನ್ನೋದು ಇರೋದಿಲ್ಲ ಅನ್ನೋದು. ಇನ್ನು ಇವತ್ತಿನ ಹಬ್ಬ, ಉತ್ಸವ, ಪರ್ವದಿನ ಇವುಗಳನ್ನು ನೋಡಿದ್ದಾದಲ್ಲಿ ಅರಣ್ಯ ಗೌರಿ ವ್ರತ ಅನ್ನತಕ್ಕಂಥ ವಿಶೇಷವಾದ ವ್ರತಾಚರಣೆಯನ್ನು ಇವತ್ತು ಮಾಡಬೇಕು ಅಂತ ಪಂಚಾಂಗಕರ್ತರು ತಿಳಿಸ್ಕೊಡ್ತಾ ಇದ್ದಾರೆ. ಇನ್ನು ಆಸ್ಟ್ರೋ ಪೂಜಾ ಪರವಾಗಿ ಮುಂಬರುವಂತಹ ಆಯೋಜಿತ ಪರಿಹಾರ ಪೂಜೆಗಳನ್ನು ನಾವು ನೋಡಿದ್ದಾದಲ್ಲಿ 4ನೇ ತಾರೀಕು, ಜೂನ್ 4ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ಉತ್ತರಾ ಫಲ್ಗುಣಿ ನಕ್ಷತ್ರದ ಪ್ರಯುಕ್ತ ಗಿರಿಜಾ ಕಲ್ಯಾಣೋತ್ಸವವನ್ನು ತುಂಬ ವೈಭವದಿಂದ ವಿಜೃಂಭಣೆಯಿಂದ ನಡೆಸ್ತಾ ಇದ್ದೀವಿ. ಈಗಾಗಲೇ ಇದರ ಬಗ್ಗೆ ನಾನು 4-6 ದಿವಸಗಳಿಂದ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ವೀಕ್ಷಕರು ಯಾರ್ಯಾರು ಭಾಗವಹಿಸಬೇಕು ಅನ್ನತಕ್ಕಂಥ ಆಸಕ್ತಿ ಇದೆ ಅವರೆಲ್ಲರೂ ಸಹ ಈಗಲೂ ಸಹ ನೋಂದಾವಣೆ ಪ್ರಕ್ರಿಯೆ ನಡೀತಾ ಇದೆ. ನೀವು ಈಗಲೂ ಸಹ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು. 5ನೇ ತಾರೀಕು ಬೆಂಗಳೂರಿನ ಇಂದಿರಾನಗರದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಮೂಲ ಬೃಂದಾವನ ತುಳಸಿ ಅರ್ಚನೆ, ರಾಯರಿಗೆ ತುಳಸಿ ಅರ್ಚನೆ, ಶ್ರೀನಿವಾಸ ದೇವರಿಗೂ ಸಹ ಅರ್ಚನೆ, ಮುಖ್ಯಪ್ರಾಣ ದೇವರಿಗೂ ಸಹ ಅರ್ಚನೆ ವಿಶೇಷವಾಗಿ ನಡೆಯುತ್ತಿದ್ದು ಪ್ರತಿ ಗುರುವಾರವನ್ನು ನಾವಿಲ್ಲಿ ನಡೆಸ್ಕೊಡ್ತಾ ಇದ್ದೀವಿ. ಈ ದಿವಸವೂ ಸಹ ನಡೀತಾ ಇದೆ. ಇನ್ನು 7ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ಚಿತ್ರಾ ನಕ್ಷತ್ರ ಪ್ರಯುಕ್ತ ಯಜ್ಞಭೂವರಾಹ ಹೋಮ, ಇದು ಮಾಸಿಕ ಪೂಜೆ ಆಗಿರುತ್ತೆ. ಈ ತಿಂಗಳಿನಲ್ಲಿ ಅನುಕೂಲ ಇರತಕ್ಕಂಥವರು ಈ ತಿಂಗಳಲ್ಲಿ ಭಾಗವಹಿಸಬಹುದು. ಈ ತಿಂಗಳ ಅನುಕೂಲ ಇಲ್ಲದೆ ಇರತಕ್ಕಂಥವರು ಮುಂಬರುವತಕ್ಕಂಥ ಮುಂದಿನ ತಿಂಗಳಲ್ಲಾದರೂ ಸಹ ನೀವು ಭಾಗವಹಿಸಬಹುದು. ಇನ್ನು ಅದೇ ದಿನ ಕುಂಭಕೋಣಂ ಕ್ಷೇತ್ರದಲ್ಲಿ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಶುಕ್ರವಾರ ವಿಶೇಷ ಲಕ್ಷ್ಮೀ ಸೂಕ್ತ ಹೋಮ, ಈ ಒಂದು ವಿಶೇಷವಾದ ಪೂಜೆ ನಡೆಸ್ತಾ ಇದ್ದೀವಿ. ವೀಕ್ಷಕರೇ, ಈ ಒಂದು ಹೋಮ ಏನಿದೆ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಕುಂಭಕೋಣವನ್ನು ನಾವು ಮಾಡ್ತಾ ಇರತಕ್ಕಂಥ ಲಕ್ಷ್ಮೀ ಸೂಕ್ತ ಹೋಮ, ಇದು ಪ್ರತಿ ವಾರ ನಡೆಯತಕ್ಕಂಥ ಒಂದು ಹೋಮ ಆಗಿರುತ್ತೆ. ನಮ್ಮ ಆಸ್ಟ್ರೋ ಪೂಜಾ ವತಿಯಿಂದ ಮಾಡುವಂಥ ಕೆಲವೊಂದು ಪೂಜೆಗಳಲ್ಲಿ ಕೆಲವು ಮಾಸಿಕ ಪೂಜೆಗಳು ಇರುತ್ತೆ, ಅಂದರೆ ಒನ್ಸ್ ಇನ್ ಎ ಮಂತ್ ಮಾಡುವಂಥದ್ದು. ಕೆಲವು ದ್ವೈಮಾಸಿಕ ಪೂಜೆಗಳು ಅಂದರೆ ಒನ್ಸ್ ಇನ್ 2 ಮಂತ್ಸ್ ಮಾಡುವಂಥದ್ದು. ಕೆಲವು ತ್ರೈಮಾಸಿಕ ಪೂಜೆಗಳು ಒನ್ಸ್ ಇನ್ 3 ಮಂತ್ಸ್ ಮಾಡುವಂಥದ್ದಾಗಿರುತ್ತೆ. ಇನ್ನು ಕೆಲವು ವಾರ್ಷಿಕ ಪೂಜೆಗಳು ಸಹ ಇರುತ್ತೆ. ಆದರೆ ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಅಂತಂದರೆ ಈ ಕುಂಭಕೋಣ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಮಾಡುವಂಥ ಪ್ರತಿ ವಾರವೂ ಮಾಡತಕ್ಕಂಥ ಲಕ್ಷ್ಮೀ ಹೋಮ ಆಗಿರುತ್ತೆ. ಶ್ರೀ ಸೂಕ್ತದಲ್ಲಿ ಮಹಾಲಕ್ಷ್ಮಿ ಹೋಮವನ್ನು ತುಂಬ ವಿಶೇಷವಾಗಿ ಅಲ್ಲಿರತಕ್ಕಂಥ ಪಂಡಿತರು ನಡೆಸ್ಕೊಡ್ತಾ ಇದ್ದಾರೆ. ಯಾವ ವಾರ ಬೇಕಾದರೂ ಸಹ ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬಹುದು. ವಾರದ ಇಡೀ ದಿನ ನಿಮಗೆ ನೋಂದಾವಣೆ ಪ್ರಕ್ರಿಯೆ ಓಪನ್ ಆಗಿರುತ್ತೆ.